ಯಾಕೆ ಬರೀ ಈಗ ನೋಡಿರಿ ಇವತ್ತು ಎಂ ಬಿ ಪಾಲ್ರು 108 ಕೆರೆ ತುಂಬ್ಯಾರಲ್ಲ, ರೈತರು ಎಷ್ಟು ಖುಷಿ ಅದಾರೆ. ನಾನು ಆ ವಿರೋಧ ಪಕ್ಷನಾಗ ಇರ್ಬೋದು. ನಿನ್ನೆ ನಾ ಕಗ್ಗೋಡದಾಗ ನಾವು ಗೋಶಾಲೆದ ಕೂತಿದ್ದೆ. ಕಗ್ಗೋಡು ಊರನ್ನವ್ರು ಬಂದಿದ್ರಗ, ಏನಪ್ಪ ಏನು ಅನ್ನಿಸ್ತೈತಿ ಅವಾಗಿನ ಏನು ರೀ 100 ಫುಟಿಗೆ ಇವತ್ತು ನಾವು 4-5 ಇಂಚ್ ನೀರು ಬೀಳಕತ್ತಾವು. ನಾವೆಲ್ಲ ಕಬ್ಬು ಬೆಳಿಲಾಕತ್ತೀವಿ, ಎರ್ಯಾಗ ಕಬ್ಬು ಹಚ್ಚಿವಿ ಅಂತ ಹೇಳಿದ್ರು. ದ್ರಾಕ್ಷಿ ಬೆಳಿಲಾಕತ್ತೀವಿ. ನಾವೆಲ್ಲ ಈಗ ಅನುಕೂಲ ಅದ ರೀ. ನಾವೆಲ್ಲರೂ ಮನ್ಯಾಗ ಒಂದು 2 ಮೋಟರ್ ಸೈಕಲ್ ಇಟ್ಟು ಒಳ್ಳೆ RCC ಮನೆ ಕಟ್ಟಿದ್ವಿ. ಇದೇ ಮನುಷ್ಯನ ರಾಜಕಾರಣದಾಗ ಜನರಿಗೆ ಉಪಕಾರ ಮಾಡೋದು ಇದೆ. ಅದನ್ನೇ ಜನ ನೆನೆಸ್ತಾರೆ. ಅವರೆಲ್ಲ ಎಂ ಬಿ ಪಾಲ್ ನೆನೆಸಿದ್ರು. ಯಾಕೆ ನೆನೆಸಿದ್ರು? 108 ಕೆರೆ ತುಂಬಿದ್ರಿಂದ ಇಂಥ ಒಳ್ಳೆ ಕೆಲಸ ಆಯಿತು. ಅದಕ್ಕೆ ಒಳ್ಳೆ ಕೆಲಸ ಮಾಡೋಣ. ಈಗ ನೋಡಿರಿ, ನಾನು ಒಬ್ಬರ ಮುಖ್ಯಮಂತ್ರಿಯಾಗಿ ದುಬೈದಾಗ ಎದಕ್ಕೆ ಆಸ್ತಿ ಮಾಡಬೇಕು? ಮಾರಿಸಸ್ನಾಗ ಎದಕ್ಕೆ ಅವನ್ನ ಹೊಳ್ಳಿ ಬರ್ತಾವನ್ರು? ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಬಲ್ಲಿ ಒಂದು ಚಾವಿ ಇತ್ತತ್ತ. ಅವ ಹೆಲಿಕಾಪ್ಟರ್ನಾಗ ಬಿದ್ದಲ್ಲ, ಇಂದಿರಾ ಗಾಂಧಿ ಅವನು ಸತ್ತಾನ ನೋಡ್ಲಕ್ಕೆ ಹೋಗಿದ್ದಿಲ್ಲ ಅಂತ ಹೇಳ್ತಾರೆ. ಆ ಚಾವಿ ಎಲ್ಲಿ ಐತತ್ತು ಹುಡ್ಕ್ಯಾಳಕ್ಕೆ ಹೋಗಿದ್ರಂತ. ಏನು ಮಾಡೋದು ಆ ಚಾವಿ ತೊಗೊಂಡು? 8,000 ಕೋಟಿ ಇದ್ರೆ ನಮ್ಮ ಜನರು ಲೂಟಿ ಮಾಡಿ. ಹಣ ಮುಖ್ಯ, ಜನಸೇವೆ ಮುಖ್ಯ. ಜನ ನಮ್ಮ ಕೈ ಕೊಡಲಿ. ಕರ್ನಾಟಕ ನೋಡ್ರಿ ಇದೊಂದು ಸಂಪತ್ತು ಭರಿತ ರಾಜ್ಯ ಮಾಡಿ. ನಾನೇನು ಲೂಟಿ ಮಾಡೋದಿಲ್ಲ, ನನಗೆ ಬೇಕಾಗಿಲ್ಲ. ನಾ ಇವತ್ತೇ ಪೆನ್ಷನ್ ತೊಗೊಂಡೆ ಅಂದ್ರೂ 2 ಲಕ್ಷ ರೂಪಾಯಿ ಬರ್ತೈತೆ ತಿಂಗಳ. ನಾನು XMLA ಎಟ್ರಿ 2 ಲಕ್ಷ ರೂಪಾಯಿ ನನ್ನ ಪೆನ್ಷನ್ ಬರ್ತೈತಿ. ನನ್ನ ಜೀವನ 2 ಲಕ್ಷ ಏನು ಮಾಡ್ತೀನಿ? ದಿನ ಸ್ಟಾರ್ ಹೋಟೆಲ್ನಾಗಿದ್ದರೂ 2 ಲಕ್ಷ ಬಾಡಿಗೆ ಹೋಗೋದಿಲ್ಲ.